ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತೊಂದು ರುಚಿಕರವಾದ ಗೊಜ್ಜಿನೊಂದಿಗೆ ಬಂದಿದ್ದೀನಿ. ಈ ಗೊಜ್ಜು ಮಾಡ್ಕೊಳ್ಳೋ ವಿಧಾನ ತೋರಿಸಿದ್ದೀನಿ ಸಂಪೂರ್ಣವಾಗಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಮರೆಯದೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಕಂಟಿನ್ಯೂ ಆಗುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡುವಿರಂತೆ. ಸ್ನೇಹಿತರೆ, ಮೊನ್ನೆ ನಾನು ತರಕಾರಿ ತರಕ್ಕೋಗಿದ್ದಾಗ ಮಾವಿನಕಾಯಿ ನೋಡಿದೆ. ನನಗೆ ಆಶ್ಚರ್ಯ ಆಯಿತು, ಕಾರ್ತೀಕ ಮಾಸದಲ್ಲಿ ಮಾವಿನಕಾಯಿ ಬಂದಿದೆಯಲ್ಲ ಅಂತ. ಆಮೇಲೆ ಅವರಂದರು ಇದು ಬಂದು ಸುಮಾರು 3-4 ತಿಂಗಳಾಯಿತು, ತೋತಾಪುರಿ ಮಾವಿನಕಾಯಿ, ಹುಳಿ ಮಾವಿನಕಾಯಿ ಎಲ್ಲ ಬಂದಿದೆ ಅಂತಂದರು. ನಾನೊಂದು ಅರ್ಧ kg ಹುಳಿ ಮಾವಿನಕಾಯಿ ತಂದೆ. ನೋಡಿ, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಹಾಕ್ತು ಅನ್ನೋಂಗೆ ಈ ಕಾರ್ತೀಕ ಮಾಸದ ಹಿಮದ ಮಾಸದಲ್ಲಿ ಅದು ಹೇಗೆ ಮಾವಿನಕಾಯಿ ಬಂತಪ್ಪ ಪರಮಾತ್ಮ ಅಂದ್ಕೊಂಡಿದ್ದಾನೆ. ಮಾವಿನಕಾಯಿ ತಂದಿದ್ದೀನಿ, ಇದು ಹುಳಿ ಇದೆಯಾ ನೋಡೋಣ. ಈಗ ಮಾವಿನಕಾಯಲ್ಲಿ ಒಳ್ಳೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾಡ್ತಾ ನಿಮಗೆ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮನೆ ಹತ್ರನೂ ಸಿಕ್ಕಿದ್ರೆ ತಂದು ಮಾಡಿ, ರುಚಿಕರವಾಗಿರುತ್ತೆ. ಬನ್ನಿ, ಈಗ ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಮಾವಿನಕಾಯಿನ ಸಿಪ್ಪೆ ಸಮೇತ ತಗೊಂಡು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಹುಳಿ ಇದೆ ರೀ, ಸೀಸನಲ್ಲಿರುತ್ತಲ್ಲ ಅದೇ ರೀತಿ ಇದೆ. ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಸಣ್ಣ ಹೋಳು ಸಂಪೂರ್ತಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಏನಪ್ಪ ಇಷ್ಟೊಂದು ತೊಗೊಂಡಿದ್ದಾನೆ ಅಂದ್ಕೋಬೇಡಿ, ಇದು ಖಾರನೇ ಇಲ್ಲ ಸ್ವಲ್ಪ ಕೂಡ. ಅದಕ್ಕೆ 10 ಮೆಣಸಿನ್ಕಾಯಿ ಇದನ್ನು ಅರ್ಧಕ್ಕೆ ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಈ ಸ್ಪೂನ್ ಅಳತೆಯಲ್ಲಿ 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕೊತ್ತಂಬರಿ ಬೀಜ, ಹಾಗೆ 2 ಸ್ಪೂನು ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಈ ಎಳ್ಳನ್ನು ಈಗ ನೀವು ಮಸ್ಟ್ ಆ್ಯಂಡ್ ಶುಡ್ ಉಪಯೋಗಿಸಿ. ಯಾಕೆಂದರೆ ಚಳಿಗಾಲ ಪ್ರಾರಂಭವಾಗಿದೆ. ಚಳಿಗಾಲ ಪ್ರಾರಂಭ ಆಗಿರೋದ್ರಿಂದ ಈ ಎಳ್ಳಿನಲ್ಲಿ ಎಣ್ಣೆ ಅಂಶ ಇರುತ್ತೆ, ಕ್ಯಾಲ್ಶಿಯಂ ಅಂಶ ಇರುತ್ತೆ, ನಮ್ಮ ಸ್ಕಿನ್ಗೆ ಮಾಯಿಶ್ಚರಿಂಗ್ ಕೊಡುತ್ತೆ, ಸ್ಕಿನ್ಗೆ ಹೊಳಪನ್ನು ಕೊಡುತ್ತೆ, ಸುಕ್ಕು ಕಟ್ಟೋದನ್ನು ತಡೆ ಹಿಡಿಯುತ್ತೆ. ಆಮೇಲೆ ಕ್ಯಾಲ್ಶಿಯಂ ಅಧಿಕವಾಗಿರೋದ್ರಿಂದ ಈ ಮಂಡಿ ನೋವು, ಮೂಳೆ ನೋವುಗಳಿಗೆಲ್ಲ ಅದು ಆರೋಗ್ಯಕರ. ಆದ್ದರಿಂದ ಈ ಚಳಿಗಾಲದಲ್ಲಿ ಒಂದು ರೀತಿಯ ಆರೋಗ್ಯಕರವಾದ ಒಂದು ಉಪಹಾರ ಅಂತಲೇ ನಾವು ಎಳ್ಳನ್ನು ಉಪಯೋಗಿಸಿ ಮಾಡಿದ್ರೆ ಅಂತ ಹೇಳ್ಬೋದು. ಎಳ್ಳನ್ನು ಮಾತ್ರ ಪ್ರತಿಯೊಂದಕ್ಕೂ ನೀವು ಹಾಕ್ಕೊಳ್ಳಿ. ಈ ಚಳಿಗಾಲದಲ್ಲಿ ಮಾತ್ರ ತುಂಬ ರುಚಿಯಾಗಿರುತ್ತೆ, ಆರೋಗ್ಯವೂ ಸಿಗುತ್ತೆ. ನಾನು ತೋರಿಸಿರೋ ಪದಾರ್ಥಗಳನ್ನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅಡಿಗೆ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಈಗ ನುಣ್ಣಗೆ ರುಬ್ಕೊಂಬರೋಣ. ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಒಂದು 6 ಸ್ಪೂನ್ ಹಾಕ್ಕೊಂಡಿದ್ದೆ. ಕಾಯಿ ಎಣ್ಣೆ ಕಾದು ಬಂದಮೇಲೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಅದು ನೋಡಿ ಚಿಟಪಟ ಅಂತ ಸಿಡಿತಾ ಇದೆ. ಹೀಗೆ ಚಿಟಪಟ ಅಂತ ಸಿಡಿಬೇಕು, ಇಲ್ಲ ಅಂದರೆ ಕಹಿ ಬಂದ್ಬಿಡುತ್ತೆ. ಈಗ ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ, 3 ಸ್ಪೂನಷ್ಟು. ಅದನ್ನು ಬಾಡಿಸ್ಕೊಳ್ಳೋಣ. ನೋಡಿ, ಕಡಲೆಕಾಯಿ ಬೀಜ ಅರ್ಧದಷ್ಟು ಬಾಡು ಬಂದಿದೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋತೀನಿ, ಇದರೊಟ್ಟಿಗೆ ಅದು ಸಹ ಬಾಡುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ, ಬಾಡಿಸ್ಕೊಳ್ಳೋಣ. ಈಗ ಇದೆಲ್ಲ ಬಾಡು ಬಂದಿದೆ. ಈಗ ನಾನು ಮಸಾಲೆಯನ್ನೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ನುಣ್ಣಿಗೆ, ಇದಕ್ಕೆ ಹಾಕ್ಕೊಂಡು ಸಂಪೂರ್ಣ ಬಾಡಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಗೊಜ್ಜನ್ನು ಮಸಾಲೆಗೆ ಇದು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕೋದು ಮರ್ತಿದ್ದೆ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ. ಮತ್ತು ಎಳ್ಳನ್ನು ಸಹ ನಾನು ಒಗ್ಗರಣೆಯಲ್ಲೇ ಹಾಕ್ಕೊಂಡು ಸಿಡಿಸ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿದೆ, ದಯಮಾಡಿ ಕ್ಷಮಿಸಿ. ಈಗ ಎಲ್ಲ ಬಾಡಿಸ್ಕೊಳ್ಳೋಣ. ಗೊಜ್ಜನ್ನು ಅಡಿ ಹತ್ತಿಸ್ದೇ ಇದ್ದಂಗೆ ನೀವು ಬಾಡಿಸ್ಕೋಬೇಕು. ಈಗ ನೋಡಿ, ತೆಳ್ಳಗಿದೆ, ನಂತರ ಅದು ಎಣ್ಣೆ ಬಿಡ್ತಾ ಬರುತ್ತೆ. ನೋಡಿ, ಈ ಹದದವರೆಗೆ ನೀವು ಬಾಡಿಸ್ಕೋಬೇಕು. ನೋಡಿ, ಅಲ್ಲಿ ಎಣ್ಣೆ ಬಿಟ್ಟಿರೋ ತೋರಿಸಿದ್ನಲ್ಲ, ಆ ರೀತಿ ಎಣ್ಣೆ ಬಿಡುತ್ತೆ ಸುತ್ತ. ನೀವು ಈ ಗೊಜ್ಜನ್ನು ಒಂದು 2 ದಿನದ ಮಟ್ಟಿಗೆ ಹೊರಗೆ ಇಟ್ಕೋಬೋದು. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 10 ದಿನ ಧಾರಾಳವಾಗಿ ಇಟ್ಕೋಬೋದು. ನೀವು ಕೆಲಸಕ್ಕೆ ಹೋಗಿ ಬಂದಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರಂತೂ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ನಾನು ಹಿಂದೆ ಒಣಮೆಣಸಿನ್ಕಾಯಲ್ಲಿ ಮಾಡೋದು ತೋರಿಸಿದ್ದೆ, ಈಗ ಹಸಿಮೆಣಸಿನ್ಕಾಯಲ್ಲಿ ಮಾಡೋದು ತೋರಿಸಿದ್ದೀನಿ. ಈಗೆಂದು ಅಲ್ಲದ ಕಾಲದಲ್ಲಿ ಮಾವಿನಕಾಯಿ ಸಿಗ್ತಾಯಿದೆ. ನೀವು ಮಾಡ್ಕೊಳ್ಳಿ, ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ಸಖತ್ತಾಗಿರುತ್ತೆ. ಈ ಗೊಜ್ಜನ್ನ ನೀವು ಎತ್ತಿಟ್ಕೊಂಡ್ರೆ ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ.
ಹಾಗೂ ಸಹ ಮಾಡ್ಬೋದು, ಚಟ್ನಿ ಥರ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ನಾನು 2 ಪಾವು ಅಕ್ಕಿ ಅನ್ನವನ್ನು ನಾನು ತಣ್ಣಗಾಗೋಕ್ಕೆ ಮಾಡಿ ಹಾರಾಕಿಟ್ಕೊಂಡಿದ್ದೀನಿ. ಆ ಅನ್ನಕ್ಕೆ ಈ ಗೊಜ್ಜನ್ನು ಕಲಸಿ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಪುಡಿ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಕೊನೆಯಲ್ಲಿ ಹಾಕ್ಕೊಳ್ಳಿ, ಹಿಂಗಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಪುಡಿ ಹಿಂಗನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕಿ ನಾನು ಈ ಗೊಜ್ಜನ್ನು ಮಿಕ್ಸ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಲ್ಲಿಗೆ ಹಾಕ್ಕೊತೀನಿ, ಇನ್ನೊಂದು ಸ್ವಲ್ಪ ಅನ್ನ ಕಲಸಿದ ನಂತರ ಅಲ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಕ್ಕೂ ಇಟ್ಕೊಂಡಿರ್ತೀನಿ ನಿಮಗೆ ತೋರಿಸೋಕ್ಕೆ. ನೋಡಿ, ಈಗ ರೆಡಿ ಆಯಿತು ಗೊಜ್ಜು. ನೋಡಿ, ಅನ್ನ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಿದೆ. 2 ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನಾನು ಮಾಡಿರ್ತಕ್ಕಂಥ ಅನ್ನ ಸಂಪೂರ್ಣ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಗೊಜ್ಜನ್ನು ಹಾಕಿ ಕಲಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಮಾತ್ರ. ನೋಡಿ ಸ್ನೇಹಿತರೆ, ಗೊಜ್ಜನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಳಿಸಿಟ್ಕೊಂಡಿದ್ದೀನಿ ಸಾಯಂಕಾಲ ಚಪಾತಿಗೆ ನಂಚ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿರುತ್ತೆ ರೀ. ಚಪಾತಿಗೆ, ದೋಸೆಗೆ, ಇಡ್ಲಿಗೆ ನಂಚ್ಕೊಳ್ತಾ ಇದ್ರಂತೂ ಸಖತ್ತಾಗಿರುತ್ತೆ. ಆದರೆ ಕಡಲೆಕಾಯಿ ಬೀಜ ಹಾಕಿರಬೇಡಿ ಅಷ್ಟೇ. ಈಗ ಈ ಕಡಲೆಕಾಯಿ ಬೀಜ ಹಾಕಿರ್ತಕ್ಕಂಥ ಗೊಜ್ಜನ್ನು ಕಲಸಿ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಹಬ್ಬ ಹರಿದಿನಗಳಲ್ಲೆಲ್ಲ ನಾವು ಮಾಡ್ಕೋಬೋದು. ಯಾಕೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಏನನ್ನು ನಾವಿಲ್ಲಿ ಉಪಯೋಗಿಸಿಲ್ಲ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಿರಲಿ ಈ ದಿನ. ಟೇಕ್ ಕೇರ್, ಬಾಯ್, ಸಿ ಯು ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋಂದಿಗೆ ನಾನು ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ. ನಮಸ್ಕಾರಗಳು.